ಅನ್ಯಾಯ ಮಾಡ್ತಾರ ಸರಿ ಇಲ್ಲ. ಬೈರ್ಮಂಗಳದ್ದು ಅಂತ ಅಂದಾಗ ಇದ್ರನ್ನ ಇನ್ನ ಅವ್ರು 20-30 ರೂಪಾಯಿ ಹೆಚ್ಚಿಗೆ ಹಾಕೊಂಡ್ ತಗೋತಾರೆ. ರೇಷ್ಮೆಗೆ ಬೆಲೆನೇ ಇಲ್ಲ ಅಂತ ಹೇಳ್ತಾರೆ ಕೆಲವರು. ಇಲ್ಲ ಯಾರ್ ಹೇಳ್ದವ್ರು ರೇಷ್ಮೆ ಬೆಳೆ ಅಂತ. ನಮ್ಮ ರಾಮನಗರದ್ದು ನಮ್ ಬೈರ್ಮಂಗಳದ್ದು ತಗೊಂಡೋದ್ರೆ ರಾಮನಗರದಲ್ಲ ಅಷ್ಟೇನೆ, ನಮ್ದು ಸಿದ್ಲಿಘಟ್ಟ ಹೋಗ್ಲಿ, ನಮ್ದು ಈ ಕೊಳ್ಳೇಗಾಲ ಹೋಗ್ಲಿ, ಅಲ್ಲೆಲ್ಲ ಗುರ್ತಿಡ್ದು ಕೊಳ್ಳೇಗಾಲದಲ್ಲೂ ಸಿದ್ಲಿಘಟ್ಟ, ಕೊಳ್ಳೇಗಾಲ, ರಾಮನಗರ, ನಾವ್ ಎಲ್ಲಿ ರೈಟ್ ಐತಿದೆ ಅಂದ್ರೆ ಅಲ್ಲಿ ತಗೊಂಡ್ ಹೊಂಟೈತಿವಿ. ಇಲ್ಲಿಂದ ಕಾರಲ್ಲಾದ್ರೂ ಹಾಕೊಂಡ್ ಹೋಗ್ತಿವಿ, ಇಲ್ಲ ಟೊಂಪು ಮಾಡ್ಕೊಂಡ್ ಹಾಕೊಂಡ್ ಹೋಗ್ತಿವಿ. ಕಾರಲ್ಲಿ ರೈತರು ಇವತ್ತು ಕಾರಲ್ಲಿ ರೇಷ್ಮೆ ಬೆಳೆನ ಹಾಕೊಂಡು ಹೋಗ್ತಾರೆ ಅಂದ್ರೆ ಅದಕ್ಕಿಂತ ಹೆಮ್ಮೆ ಪಡೋಂತ ವಿಚಾರ. ಕಾರಲ್ಲಿ ಹಾಕೊಂಡು ಹೊಂಟೋಗ್ತಾರೆ. ಒಂದೂವರೆವರೆಗೆಲ್ಲ ಸಿದ್ಲಿಘಟ್ಟ, ಕೊಳ್ಳೇಗಾಲ ಎಲ್ಲ ಹೋಗ್ತಾರೆ. ಆತರ ಇರುವಾಗ ಯಾರು ಹೇಳ್ದವ್ರು ಇಲ್ಲಿ ರೇಷ್ಮೆ ತಗೊಳ್ಳಲ್ಲ, ಇಲ್ಲಿ ಹಣ್ಣು ತಗೊಳ್ಳಲ್ಲ, ಇಲ್ಲಿ ತರಕಾರಿ ತಗೊಳ್ಳಲ್ಲ, ಇಲ್ಲಿ ಸೊಪ್ಪು ತಗೊಳ್ಳಲ್ಲ ಅಂತ. ನನ್ಗೂ ಹಾರ್ಟ್ ಆಪರೇಷನ್ ಆಗೈತೆ, 2 ಸತಿ ಸರ್ಜರಿ ಆಗಿರೋದು. ಇವಾಗ ನಾನು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ಇಷ್ಟೆಲ್ಲ ವ್ಯವಸಾಯ ಮಾಡ್ಕೊಂಡು ನಾನು ಆರೋಗ್ಯವಾಗಿದ್ದೀನಿ. ನಾವ್ ಹಾಲ್ ಕರ್ದಾಕಿ, ನಾವ್ ರೇಷ್ಮೆ ಬೆಳೆದಿ, ನಾವ್ ಎಷ್ಟು ಆದಾಯದಲ್ಲಿ ಇದೀವಿ. ಇವತ್ತು ಹೇಳ್ತಾ ಇದೀನಲ್ಲ, 20 ದಿವಸಕ್ಕೆ 80,000 ಆದಾಯ ತಗೋತಾ ಇದ್ದೀವಿ. ನಾವೇ ಬೆಳೆದಿರೋದೇ ಸಾ. ಇದ್ ಗೂಡ್ ನೋಡ್ಬಿಟ್ಟೆ ಅವ್ರು, ಈ ತರ ಗೂಡ್ ನೋಡ್ಬಿಟ್ಟು ಅವ್ರು ಬಂದಿ ನಮ್ಗೆ ಬೈರ್ಮಂಗಳದ್ದು ಅಂತ ಅಂದಾಗ ಇದ್ರನ್ನ ಇನ್ನ ಅವ್ರು 20-30 ರೂಪಾಯಿ ಹೆಚ್ಚಿಗೆ ಹಾಕೊಂಡ್ ತಗೋತಾರೆ. ಯಾಕೆಂದ್ರೆ ಒಳ್ಳೆ ರೇಷ್ಮೆ ಮೇಯಿಸಿದಿರಿ ನೀವು, ಒಳ್ಳೆ ಸೊಪ್ಪು ಮೇಯಿಸಿದಿರಿ, ಒಳ್ಳೆ ನೂಲ್ ಬರುತ್ತೆ ಅಂತ ತಗೋತಾರ ಅವ್ರು. ವ್ಯವಸಾಯನೇ ಮಾಡಿ ನೋಡ್ರಿ, ಈ ಕಾರ್ ತಕೊಂಡಿದ್ದಾನೆ, ನಾವ್ ವ್ಯವಸಾಯಗಾರನೇ, ನಾವು ನೆಮ್ಮದಿಯಾಗಿದ್ದೀವಿ. ನೋಡ್ರಿ ನೀವು, ಇವತ್ತು ನಾವು ರೈತರುಗಳು ಗೂಡ್ದು ರೇಷ್ಮೆನು ತಗೊಂಡೋಗಿದ್ದೀವಿ ಕಾರಲ್ಲೇನೆ. ಇವತ್ ಕಾರಲ್ಲಿ ಕುತ್ಕೊಂಡೆ ಓಡಾಡ್ತಾ ಇದೀವಿ. ಅವ್ರು ಕೊಡೋ ದುಡ್ಡೆಲ್ಲ ಏನು ಬೇಡ, ನಾವ್ ಆಲ್ರೆಡಿ ನೆಮ್ಮದಿಯಾಗಿದ್ದೀವಿ. ಅವ್ರ ಏನು ಕೊಡೋದ್ ಬೇಕಾಗಿಲ್ಲ ನಮ್ಗೆ. ಬೇಕರು ಬಡವರಾಗಿದ್ರು, ರೈತರು ಬರೀ ನಡ್ಕೊಂಡ್ ಓಡಾಡ್ಬೇಕು, ಸೈಕಲ್ ಅಲ್ಲಿ ಓಡಾಡ್ಬೇಕು, ಕಾಲ ಎಲ್ಲ ಹೋಯ್ತು. ರೈತರು ಇವತ್ತು ಯಾರಿಗೂ ಕಮ್ಮಿ ಇವತ್ತು ರಾಯಲ್ಲಾಗೆ ಇದ್ದೀವಿ. ಇವಾಗ ನಾವು ಇಂಥದ್ ಬೇಕು ಅಂದ್ರೆ ತಿಂತೀವಿ. ನಾವು ಹೆಂಗೆ ಅಂತ ಇದ್ದೀವಿ ಅಂತ ಅಂದ್ರೆ, ಇವತ್ತು ಒಂದ್ 25 ಲಕ್ಷ 30 ಲಕ್ಷ ಕಾರಲ್ಲೇ ಓಡಾಡ್ತೀವಿ. ನಾವ್ ಹೆಮ್ಮೆ ಅನಿಸ್ತದೆ ನಮ್ಮ ಮಕ್ಳು ರೈತರು ಅಂದ್ರೆ. ನಾವ್ ಇಷ್ಟೆಲ್ಲ ಕೃಷಿ ಮಾಡ್ಕೊಂಡಿರೋದ್ರನ್ನ ಅವ್ರು ಬಂದ್ಬಿಟ್ಟು ಕಿತ್ಕೊಬಿಟ್ಟು ನಮ್ ಭೂಮಿಗಳನ್ನೆಲ್ಲ ನಾವ್ ಎಲ್ಗ್ ಹೋಗೋಣ? ಒಬ್ಬ ರೈತ ಮಹಿಳೆಯಾಗಿ ಒಂದಷ್ಟು ಜನಕ್ಕೆ ಉದಾಹರಣೆ ಆಗೋ ರೀತಿಯಲ್ಲಿ ನೀವು ವ್ಯವಸಾಯನು ಮಾಡ್ಕೊಂಡು ಒಂದ್ ಒಳ್ಳೆ ಸ್ಥಾನದಲ್ಲಿ ಇವತ್ತಿದ್ದೀರಾ ಅಂದ್ರೆ ಇದೆಲ್ಲ ನಿಮ್ಗೆ ಕೃಷಿಯಿಂದಾನೇ ಬಂದಿರೋದು. ಕೃಷಿಯಿಂದಾನೇ ನಮ್ಗೆ ಅಡಕೆ, ತಂಗು ನೋಡಿದ್ರೆ ಯಾರ್ದು ಹಂಗು ನಮಗ್ ಬೇಡ. ಆ 2,000 ಬೇಡ, ಫ್ರೀ ಅಕ್ಕಿನೂ ಬೇಡ, ಫ್ರೀ ಬಸ್ ಬೇಡ, ಅವ್ರಿ ಎಂತೆ ಸೌಲಭ್ಯನೇ ಬೇಡ. ನಾವ್ ಡಿ ಕೆ ಶಿವಕುಮಾರ್ ಹೇಳೋದೇನಂದ್ರೆ, ನಮ್ ಭೂಮಿ ನಮ್ಗ್ ಬಿಟ್ಬಿಟ್ಟು ನಾವ್ ರೈತರ ತನ ನಮ್ಗ್ ಬಿಟ್ಕೊಟ್ಬಿಟ್ರೆ ಸಾಕು. ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಮನುಷ್ಯ, ಬಾಲಣ್ಣವನು ಒಳ್ಳೆ ಮನುಷ್ಯನೇ. ಇಬ್ರು ರೈತರ ಮಾತಿಗೆ ಸ್ಪಂದಿಸ್ತಾರೆ ಅಂತ ನಾನ್ ಅನ್ಕೊಂಡಿದೀನಿ. ನಿಮ್ ಮುಖಾಂತರನೇ ಅದಾಗ್ಬಿಡ್ಲಿ, ಒಂದು ಮನವಿಯನ್ನ ಮಾಡ್ಕೊಬಿಡಿ. ಡಿ ಕೆ ಶಿವಕುಮಾರ್ ಅವ್ರಿಗೂ ಬಾಲಣ್ಣ ಅವ್ರಿಗೂ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ಕೊಬಿಡಿ, ಖಂಡಿತವಾಗ್ಲೂ ಸ್ಪಂದಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಾನ್ ಹೇಳ್ತಾ ಇದ್ದೀನಿ, ಬಾಲಣ್ಣರೇ, ಅವತ್ತು ನಮ್ಮ ಯಜಮಾನ್ರಿಗೆ ಅವತ್ತು ನೀವು ಪ್ರಶಸ್ತಿ ಕೊಟ್ರಿ. ಯಾಕೆ ನಂಬರ್ 1 ಹಾಲ್ ಹಾಕಿದ ನಾವು ಬೈರ್ಮಂಗಲ ಡೈರಿಗೆ. ಅವತ್ತು ನೀವೇ ಕರ್ದಿ ಬಿಡ್ದಿಲಿ ಪ್ರಶಸ್ತಿ ಕೊಟ್ಟಿ. ಇವತ್ತು ನೀವ್ ಈ ತರ ರೈತರಿಗೆ ಅನ್ಯಾಯ ಮಾಡ್ತಾರ ಸರಿ ಇಲ್ಲ. ನೀವು ನಮ್ ಪಾಡ್ ನಮ್ ಬಿಟ್ಕಾಕ್ ಬಿಟ್ಬಿಡ್ರಿ. ನಿಮ್ ಮೇಲೆ ಇನ್ನೇನಿಲ್ಲ, ನಾನ್ ಮನವಿ ಮಾಡ್ಕೋದು ಇಷ್ಟೇ.